ಸಿದ್ದರಾಮಯ್ಯ ಸರ್ಕಾರಕ್ಕೆ ಧಿಕ್ಕಾರ. ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ನಿನ್ನೆ ನಾನು ಹಾಸನ ಜಿಲ್ಲೆಯ ಅನೇಕ ಭಾಗ ಮತ್ತು ಎತ್ತಿನ ಹೊಳೆ ಯೋಜನೆಗೆ ಸಂಬಂಧಪಟ್ಟಂಗೆ ಆ ಪ್ರದೇಶದಲ್ಲಿ ಅರಣ್ಯ ಪ್ರದೇಶದಲ್ಲಿ ನಾನು ಬೆಂಗಳೂರಿಂದ ಬರೋ ದಾರಿನಲ್ಲಿ ಬೆಂಗಳೂರಲ್ಲಿ ಗಲಾಟೆ ಆಗಿದೆ ಅಂತ ಗೊತ್ತಾಯಿತು. ಇಲ್ಲೇ ಇದ್ದರೆ ಇವತ್ತು ಮಾಡೋ ಕಾರ್ಯಕ್ರಮನ 1-2-3 ದಿವಸ ಹಿಂದೆ ಮುಂದೆ ನಾವು ಯೋಚನೆ ಮಾಡಿ ಬೃಹತ್ ಪ್ರಮಾಣದಲ್ಲಿ ಮಾಡಬೇಕಾಗಿತ್ತು. ಈಗ ದೇವನಹಳ್ಳಿಯವರು ಸಾರ್ 144 ಅಂತೆ, ನಮ್ಮ ಇನ್ಸ್ಪೆಕ್ಟ್ರ್ ಇಲ್ಲಿ ಹೇಳ್ತಾ ಇದ್ದಾರೆ ಹೋಗಬೇಡಿ ಅಂತೇಳಿ. ಹಿಂಗೆ ಎಲ್ಲ ಕಡೆನೂ ಹಂಗಂಗೆ ಹೋಗಬೇಡವೋ ಅನ್ನೋ ಒಂದು ಕನ್ಫ್ಯೂಸಲ್ಲೇ ಎಲ್ಲ ಇದಾಯಿತು. ಆದರೂ ಕೂಡ ಕಮಿಟ್ಮೆಂಟ್ ಇರೋರು ತಾವೆಲ್ಲ ಇಲ್ಲಿ ಸೇರಿದ್ವಿ. ಸ್ನೇಹಿತರೆ, ಒಂದನೇದಾಗಿ ನಾವು ಲೋಕಾಯುಕ್ತ ಉಳಿಬೇಕು ಅನ್ನೋ ದಿಕ್ಕಿನಲ್ಲಿ ACBಯನ್ನು ಡಿಕ್ಲೇರ್ ಮಾಡಿದ ಮಾರನೇ ದಿವಸ ನಾವು ಫ್ರೀಡಮ್ ಪಾರ್ಕ್ ಹತ್ರ ಪ್ರತಿಭಟನೆಯನ್ನು ಮಾಡಿದ್ವಿ. ಯಾಕೆ ಅಂದರೆ ಲೋಕಾಯುಕ್ತ ಆ್ಯಕ್ಟಿವ್ ಆಗಿ ಕೆಲಸ ಮಾಡಿಬಿಟ್ರೆ ವಿಧಾನಸೌಧದಲ್ಲಿ ಭಾಳಷ್ಟು ಜನ ಪರಪ್ಪನ ಅಗ್ರಹಾರಕ್ಕೆ ಹೋಗ್ಬಿಡ್ತಾರೆ. ನಾವೇ ಒಂದು ಕೇಸನ್ನು ದಾಖಲೆ ಮಾಡಿದ್ದೀವಿ. ಸಿದ್ದರಾಮಯ್ಯ ಅರ್ಕಾವತಿ ಬಡಾವಣೆಯಲ್ಲಿ 544 ಎಕರೆ ಡಿನೋಟಿಫಿಕೇಶನ್ ಮಾಡಿರೋದು, ಕುಮಾರಸ್ವಾಮಿ 78 ಎಕರೆ ಡಿನೋಟಿಫಿಕೇಶನ್ ಮಾಡಿರೋದು, ಯಡಿಯೂರಪ್ಪ 74 ಎಕರೆ ಡಿನೋಟಿಫಿಕೇಶನ್ ಮಾಡಿರೋ ಕೇಸು ನಮ್ಮ ಕೈನಲ್ಲೇ ಐತಿ. ಈ ಆಯೋಗ ಅಂಥೇಳಿ ಮಾಡ್ತಾರೆ. ಈ ಆಯೋಗಗಳು ಏನಂದರೆ, ಈ ಕೆಲಸ ಇಲ್ದವನಿಗೆ ಕರ್ಕೊಂಬಂದು ಕೆಲಸ ಕೊಟ್ಟಂಗೆ ಹೆಂಗೋ ಒಂದು ಸ್ವಲ್ಪ ದಿವಸ ಎಲ್ಲ ಸವಲತ್ತುಗಳು ಕೊಟ್ಟಿರ್ತಾರಪ್ಪ, ಏನು ನೀವು ಹೇಳ್ದಂಗೆ ಅವ್ರನ್ನ ಬೈದಂಗೂ ಮಾಡಲ್ಲ, ನಿಮ್ಮನ್ನು ಹೊಗಳ್ದಂಗೂ ಮಾಡೋದಿಲ್ಲ. ಈ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಮಾಡಿ ನಿಮಗೆ ಹೇಳಿದ ದಿವಸ ನಿಮ್ಗೊಂದು ವರದಿ ಕೊಟ್ಬಿಡ್ತೀವಿ ಅಂತ ಹೇಳಿ ಮಾಡೋ ಕೆಲಸನೇ ಆ ಕಮಿಷನ್. ಅದರಿಂದ ಏನಾಗೋದು, ಆ ಕಮಿಷನ್ ಕೆಲಸ ಮುಗಿದ ದಿವಸನೇ ಹೈಕೋರ್ಟು ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ ಕೇಸು. ಏನು ಇದಕ್ಕೆ ಸಿಕ್ಕಬೇಕೋ ಆ ದಾರಿ ಚಾಲನೆ ಶುರುವಾಗುತ್ತೆ. ಅಂದರೆ ಯಾಕೆ ಉದಾಹರಣೆ ಹೇಳಿದೆ ಅಂದರೆ, ಎಲ್ಲ ಭಾಳಷ್ಟು ಜನ ಅಪರಾಧಿಗಳೇ ಇರೋದಿಲ್ಲ. ಈಗ ಲೋಕಾಯುಕ್ತರನ್ನು ನೋಡಿದ್ರಿ, ಭಾಸ್ಕರ್ ರಾವ್ ಮಗನ್ನ ಬಿಟ್ಟು ಆತ ಏನೆಲ್ಲ ಕೆಟ್ಟ ಕೆಲಸಗಳಿಗೆ ಕಾರಣ ಆಯಿತು. ಲೋಕಾಯುಕ್ತ ಸಮಿತಿ ಒಂದು ಭ್ರಷ್ಟಾಚಾರ ನಿಯಂತ್ರಣ ಮಾಡೋಕ್ಕಿರ್ತಕ್ಕಂಥ ಒಂದು ಸಂಸ್ಥೆ ಒಂದು ಭ್ರಷ್ಟಾಚಾರವನ್ನು ಮಾಡಲಿಕ್ಕೇ ಒಂದು ಕಚೇರಿ ಆಗಿಬಿಡ್ತಾರೆ ಅವ್ರ ಮಗನಿಂದ. ಈಗ ಆತನ ಮೇಲಿರ್ತಕ್ಕಂಥ ಅಪರಾಧಕ್ಕೆ ಅವನ್ನ ಪರಪ್ಪನ ಅಗ್ರಹಾರಕ್ಕೆ ಕಳಿಸ್ಬೇಕು. ಸರ್ಕಾರಕ್ಕೆ ದಮ್ಮಿಲ್ಲ. ಯಾಕೆ ಅಂದರೆ ಅವ್ರನ್ನ ಅಪರಾಧಿಗಳು ಅಂತೇಳಿ ಕಳಿಸಿದರೆ ಅದ್ರ ಹಿಂದೆ ಭಾಳಷ್ಟು ಜನ ಪಟ್ಟಿ ಐತಿ ಹೋಗೋರು. ಈಗ ನಾವು ನಾಗರಿಕರಾಗಿ ಆಲೋಚನೆ ಮಾಡಬೇಕಾದಂಥ ಜವಾಬ್ದಾರಿ ಏನಂದ್ರೆ, ನಮ್ಮ ಸಮಾಜ ಯಾವ ಕಡೆಗೆ ಹೋಗ್ತಾ ಇದೆ, ಈ ಸಮಾಜದ ದಾರಿ ಹೆಂಗಿರಬೇಕು, ಈ ಸಮಾಜವನ್ನು ಒಳಿತಿನ ಕಡೆಗೆ ತಗೊಂಡು ಹೋಗ್ಬೇಕಲ್ಲ ಅಂಥೇಳಿ ಚಿಂತೆ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲೆ ಐತೆ. ಈಗ ದಾರಿ ತಪ್ಪಿದೆ. ಈ ತಪ್ಪಿದಂಥ ದಾರಿಯನ್ನು ಹೆಂಗೆ ಸರಿ ಮಾಡೋದು? ಈ ಸರಿ ಮಾಡುವಂಥ ಕೆಲಸವೇ ಈ ಚಳುವಳಿಗಳು, ಸತ್ಯಾಗ್ರಹಗಳು. ಈಗ ರಾಜಕೀಯ ಹಿತಾಸಕ್ತಿಗಳನ್ನು ಇಟ್ಟುಕೊಂಡು ರಾಜಕೀಯ ಪ್ರೇರಿತವಾದಂಥ ಚಳುವಳಿಗಳು ನಡೀತದೆ. ಅವನು ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಅವ್ರ ಪಕ್ಷ ಸರಿ ಇಲ್ಲ. ಅದು ರಾಜಕೀಯ ಪ್ರೇರಿತ ರಾಜಕೀಯ ಉದ್ದೇಶ. ಆದರೆ ನಾವು ರಾಜಕೀಯ ಉದ್ದೇಶವನ್ನು ಇಲ್ಲಿ ಇಟ್ಕೊಂಡು ಮಾಡ್ತಾ ಇಲ್ಲ. ಆದರೆ ನಮ್ಮಂಥವ್ರ ಜವಾಬ್ದಾರಿ ಭಾಳ 100ಕ್ಕೆ 100ರಷ್ಟು ಭಾಳ ಮುಖ್ಯ ಆಗ್ತದೆ. ಯಾಕಂದರೆ ಇಲ್ಲಿ ನಾನು ಮಾಧ್ಯಮದ ಗೆಳೆಯವ್ರಿಗೆ ಮಾತಾಡ್ತಾ ಇದ್ದೆ,
ACBಯನ್ನು ಡಿಕ್ಲೇರ್ ಮಾಡುವಾಗ ಆದಮೇಲೆ ಕುಮಾರಸ್ವಾಮಿ ಒಂದು ಪತ್ರ ಬರೀತಾನೆ ರಾಹುಲ್ ಗಾಂಧಿಗೆ. ACB ಘೋಷಣೆ ಮಾಡಿದರೆ ರಾಜ್ಯ ಸರ್ಕಾರದಲ್ಲಿ ರಾಹುಲ್ ಗಾಂಧಿಗೆ ನೀನು ಯಾಕಪ್ಪ ಪತ್ರ ಬರೆದೆ? ರಾಹುಲ್ ಗಾಂಧಿ ಪಾತ್ರ ಏನು? ರಾಹುಲ್ ಗಾಂಧಿ ಏನು ಭ್ರಷ್ಟಾಚಾರ ನಿಯಂತ್ರಣ ಮಾಡುವಂಥ ವ್ಯವಸ್ಥೆ ಪರವಾಗಿದ್ದಾನ? ಲೋಕಾಯುಕ್ತ ಉಳಿಬೇಕು. ಈ ACB ಇದು ಸಮರ್ಪಕವಾಗಿ ಶಕ್ತಿಶಾಲಿಯಾಗಿ ಇಲ್ಲ, ಇದಕ್ಕೆ ಸ್ವಾಯತ್ತತೆ ಇಲ್ಲ. ಈ ಕಾರಣಕ್ಕೆ ಇದ್ರ ಕೈಲಿ ಕೆಲಸ ಆಗೋದಿಲ್ಲ. ಲೋಕಾಯುಕ್ತಕ್ಕೆ ಏನು ಬೇಕು ಕಾಯ್ದೆ ಬಲಪಡಿಸ್ತಕ್ಕಂಥದ್ದನ್ನು ಮಾಡಿ ಮುಖ್ಯಮಂತ್ರಿ ಆದಿಯಾಗಿ ನಾನು ಮಾಡಿದರೆ ಅಪರಾಧಿ ಆದರೆ ನಾನೂ ಕೂಡ ಜೈಲಿಗೆ ಹೋಗೋಕ್ಕೆ ಸಿದ್ಧ ಆಗಬೇಕು ಅನ್ನೋವಂಥ ಒಂದು ಕಾಯ್ದೆ ಏನಾರು ಜಾರಿಗೆ ಬಂದರೆ ಭ್ರಷ್ಟಾಚಾರ ತನ್ನಿಚ್ಚಿಗೆ ತಾನೇ ನಿಯಂತ್ರಣಕ್ಕೆ ಬರುತ್ತೆ. ಈಗ ನೋಡಿ, ಮೊನ್ನೆ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು, ನನ್ನ ಮಗ ತಪ್ಪು ಮಾಡಿದರೆ ನಾವು ತನಿಖೆ ಮಾಡ್ತೀವಿ, ತಪ್ಪು ಮಾಡಿದರೆ ಅದನ್ನು ನಾವು ವಜಾ ಮಾಡ್ತೀವಿ. ಅಲ್ರಿ, ಇದು ಸ್ವಜನ ಪಕ್ಷಪಾತ ಆಗಲಿಲ್ವಾ ಸಿದ್ದರಾಮಯ್ಯನವರೇ? ನೀವು ನಾವೆಲ್ಲ ಗೆಳೆಯರು ಇರ್ಬೋದು, ನೀವು ಕಳೆದ ಒಂದು 30 ವರ್ಷದ ಹಿಂದೆ ಹೆಂಗೆ ಕೈ ತಟ್ಟಿ ತೊಡೆ ತಟ್ಟಿ ಮಾತಾಡ್ತಾ ಇದ್ರೆ ಮಾತಾಡಪ್ಪ ನೋಡೋಣ. ಅಂದರೆ ನೈತಿಕ ಬಲವನ್ನು ಕಳ್ಕೊಂಡ ಮೇಲೆ ಮಾತಾಡೋದಕ್ಕಾಗೋದಿಲ್ಲ. ನೈತಿಕ ಬಲ ಹೋಯಿತು. ಈಗೇನಿದ್ರು ತಪ್ಪನ್ನ ಸಮರ್ಥನೆ ಮಾಡ್ಕೊಳ್ಳೋದೇ ಕೆಲಸಕ್ಕೆ ತಾವೆಲ್ಲ ಸೀಮಿತ ಆಗ್ಬಿಟ್ಟಿದ್ದೀರಿ. ನನ್ನ ಮಗ ತಪ್ಪು ಮಾಡಿದಾನೆ, ನೋಡೋಣ ವಿಚಾರಣೆ ಮಾಡ್ತೀವಿ ಅನ್ನೋದಾದರೆ ಏನು ಭಾಳ ದೊಡ್ಡ ಸಾಧನೆನಾ? ನಾನು ಅಧಿಕಾರದಲ್ಲಿರುವಾಗ ನನ್ನ ಮಗ, ನನ್ನ ಹೆಂಡತಿ ಅಥವಾ ನನ್ನ ಸಂಬಂಧಿಕರು ಆ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡ್ರೇ ಅದೇ ಸ್ವಜನ ಪಕ್ಷಪಾತ. ಇಷ್ಟೆಲ್ಲ ತಿಳುವಳಿಕೆ ಇದ್ದೂ ಕೂಡ ತಾವು ಇದನ್ನು ಮಾತಾಡ್ತೀರಿ ಅಂದರೆ ಏನು ಅರ್ಥ ಇದೆ? ಒಬ್ಬ ನಾಗರಿಕರಾಗಿ ಯೋಚನೆ ಮಾಡಿ, ತಪ್ಪೋ ಹೌದೋ ಅಲ್ವೋ ಅಂತೇಳಿ ಇಂಥ ತಪ್ಪುಗಳನ್ನೇ ನೀವು ಮುಂದುವರಿಸೋದಾದ್ರೆ ಯಾವ ನೈತಿಕತೆ? ಹೆಂಗೆ ಸಮಾಜ ಕಟ್ತೀರಿ, ಹೆಂಗೆ ರಾಜ್ಯ ಕಟ್ತೀರಿ, ದೇಶ ಕಟ್ತೀರಿ? ಆ ಕಾರಣಕ್ಕೆ ಈ ಎಲ್ಲ ಕಾಂಗ್ರೆಸ್ BJP ದಳದವ್ರಿಗೂ ಎಲ್ಲ ಕಲಾಸ ಆಗಿಬಿಟ್ಟಿದ್ದಾರೆ. ನೈತಿಕತೆ ದಿವಾಳಿ ದಿಕ್ಕಿಗೆ ಹೋಗ್ಬಿಟ್ಟಿದ್ದಾರೆ. ಇವ್ರನ್ಯಾರನ್ನೂ ತಿದ್ದೋದಕ್ಕೆ ಆಗೋದಿಲ್ಲ. ಒಂದು ಹೊಸ ಸಮಾಜವನ್ನು ನಿರ್ಮಾಣ ಮಾಡೋ ದಿಕ್ಕಿಗೆ ನಾವೆಲ್ಲ ಆಲೋಚನೆ ಮಾಡಬೇಕು ಬಂಧುಗಳೇ. ನಾನು ಮೊನ್ನೆ ಮಾತಾಡ್ತಾ ಹೇಳಿದೆ, ಯಾವುದೇ ಫ್ರೆಂಚ್ ರೆವಲ್ಯೂಷನ್ ಆಗಲಿ ಅಥವಾ ರಷ್ಯಾದಲ್ಲಿ ನಡೆದಂಥ ಘಟನೆಗಳಾಗಲಿ, ಚೈನಾದಲ್ಲಿ ನಡೆದಂಥ ಘಟನೆಗಳಾಗಲಿ, ಇದು ಎಲ್ಲದೂ ಕೂಡ ಜರ್ಮನ್ನಲ್ಲೇ, ಯುರೋಪ್ ಅಂದರೆ ಅದೇ ಜರ್ಮನ್ನಲ್ಲೇ ಬಂದಿದ್ದು. ಯಾಕೆ ಹೇಳಿದೆ ಅಂದರೆ, ಯಾವಾಗಲೂ ಅತಿಯಾಗಿ ಮೀರಿದ್ದನ್ನು ಒಂದು ದಿವಸ ಉಡುಮೇಲಾಗ್ತಕ್ಕಂಥ ಸಂದರ್ಭ ಬರ್ತದೆ. ಈಗಾಗಲೇ ನಾವು ಇದು ಭಾಳ ಅತಿರೇಕ ಆಯಿತು, ಭ್ರಷ್ಟಾಚಾರ, ಅನೀತಿ ಎಲ್ಲ ಅಂತೇಳಿ ಮಾತಾಡ್ತಾ ಇದ್ದೀವಿ. ಇದಕ್ಕೆ ಒಂದು ಅಂತಿಮವಾಗಿ ಆಗಬೇಕಾದಂಥ ಸಂದರ್ಭ ಬಂದಿದೆ. ಆ ಜವಾಬ್ದಾರಿಯನ್ನು ತಗೊಂಡು ನೀವೇ ಮುಂದೆ ನಡಿಬೇಕಾದಂಥ ಸಂದರ್ಭ ಇದೆ. ಯಾರ್ಯಾರೋ ಎಲ್ಲೆಲ್ಲೋ ಇದ್ದವರು ಬಂದ್ಬಿಟ್ಟು ಏನೇನೋ ಮಾತಾಡೋಕ್ಕೆ ಶುರು ಮಾಡ್ತಾರೆ. ನಿಮಗೆ ಒಂದು ಇತಿಹಾಸ ಇದೆ, ನಿಮಗೆ ಒಂದಿಷ್ಟು ಬದ್ಧತೆ ಇದೆ, ನಿಮ್ಮ ಕೈ ಬಾಯಿಗಳು ಯಾವುದೂ ಕೆಟ್ಟಿಲ್ಲ. ಆ ದಿಕ್ಕಿನಲ್ಲಿ ನಿಮ್ಮಂಥವರು ಇದನ್ನು ಗಟ್ಟಿಯಾಗಿ ಮಾತಾಡ್ತಕ್ಕಂಥ ಅವಶ್ಯಕತೆ ಬೀಳ್ತದೆ. ಈ ಕೆಲಸವನ್ನು ಮಾಡೋಣ. ಇದು ಸಾಂಕೇತಿಕ ಚಳುವಳಿ ಥರದ ಆದರೂ ಕೂಡ ಇದನ್ನು ವ್ಯಾಪಕವಾಗಿ ಹಳ್ಳಿಗಳಲ್ಲಿ, ಮನೆಗಳಲ್ಲಿ, ನಗರದ ಓಣಿ ಬೀದಿಗಳಲ್ಲಿ ಕುಂತು ಮಾತಾಡಿ ಒಂದಿಷ್ಟು ಜನ ಜಾಗೃತೆಯನ್ನು ಮಾಡಿ ಒಂದು ಹೊಸ ಸಮಾಜದ ಕಡೆಗೆ ತಗೊಂಡೋಗ್ತಕ್ಕಂಥ ಅವಶ್ಯಕತೆ ಇದೆ. ಆ ಕೆಲಸವನ್ನು ನಾವೆಲ್ಲ ಮಾಡೋಣ. ಎಲ್ರಿಗೂ ಧನ್ಯವಾದ. ಯಾಕಂದರೆ ಪೊಲೀಸ್ನವ್ರನ್ನ ನಾವು ಈ ಸಂದರ್ಭದಲ್ಲಿ ಟೀಕೆ ಮಾಡೋದಕ್ಕಿಂತ ಈಗಾಗಲೇ ಭಾಳ ಚಳುವಳಿಯಲ್ಲಿ ಅನೇಕ ವ್ಯತ್ಯಾಸಗಳಾಗಿದೆ. ನಾವು ಮಾಡೋದು ನಾವು ಮಾಡ್ತೀವ್ರಿ, ನಮ್ಮ ನೈತಿಕತೆ, ನಮ್ಮಿಂದ ಯಾವುದೇ ನಾಗರಿಕರಿಗೆ ತೊಂದರೆ ಆಗೋದಿಲ್ಲ ಅಂತ ಹೇಳಿರೂ ಕೂಡ ಈ ರಾಜಕೀಯ ಲಾಭ ಪಡ್ಕೊಳ್ಳಿಕ್ಕೆ ಕೆಲವು
ಸಂದರ್ಭಗಳು, ವ್ಯಕ್ತಿಗಳು, ಆರ್ಗನೈಜೇಷನ್ಗಳಿರ್ತವೆ. ಹಾಗಾಗಿ ಇದು ಅವಕಾಶಗಳು ಅವ್ರಿಗೂ ಆಗಬಾರ್ದು ಅನ್ನೋ ಕಾರಣಕ್ಕೆ 144 ಸೆಕ್ಷನ್ ಅಂತ ಹೇಳಿ ಕಾಯ್ದೆಯನ್ನು, ನಿಬಂಧನೆಯನ್ನು ಏರಿ ಸ್ವಲ್ಪ ಶಾಂತಿಯ ಕಡೆಗೆ ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಆದರೂ ಕೂಡ ಈ ಸಂದರ್ಭದಲ್ಲಿ ನಮ್ಮ ಏನು ಘೋಷಣೆ ಇತ್ತು ಆ ಘೋಷಣೆ ಹೇಳಲಿಕ್ಕೆ ನಾವೆಲ್ಲ ಸೇರಿದ್ದೀವಿ, ಕಮ್ಮಿ ಸಂಖ್ಯೆಯಲ್ಲಿ ಸೇರಿದ್ದೀವಿ.